Welcome to our YouTube channel, where wisdom meets inspiration. In this channel, we share valuable insights to help you become the best version of yourself. ಓಂ ನಮಃ ಪ್ರಣವಾರ್ಥಾಯ ಶುದ್ಧಜ್ಞಾನೈಕಮೂರ್ತಯೇ ನಿರ್ಮಲಾಯ ಪ್ರಶಾಂತಾಯ ದಕ್ಷಿಣಾಮೂರ್ತಯೇ ನಮಃ. ಅತ್ಯಂತಬಾಲಂ ಮತಸಿ ಕುಸುಮಪ್ರಕಾಶಂ ದಿಗ್ವಾಸಂ ಕನಕಭೂಷಣಭೂಷಿತಾಂಗಂ ವಿಸೃಸ್ತಕೇಶಂ ಅರುಣಾಧರಂ ಆಯತಾಕ್ಷಂ ಕೃಷ್ಣಂ ಸ್ಮರಾಮಿ ಮನಸಾ ನವನೀತಾಸ್ತಂ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಪ್ರಥಮವಾಗಿ ಇಲ್ಲಿಯ ಅಧ್ಯಕ್ಷರಾದಂತಹ ಶ್ರೀ ಪೂಜ್ಯ ಜಿತಕಾಮಾನಂದಜಿಯವರನ್ನು ಹೃದಯವಾಗಿ ಅಭಿನಂದಿಸ್ತಾ, ಇವತ್ತು ನಿತ್ಯ ಜೀವನದಲ್ಲಿ ಆಧ್ಯಾತ್ಮ ಅನ್ನೋ ಕುರಿತಾಗಿ ಎರಡು ಮಾತುಗಳನ್ನು ಈ ವೇದಿಕೆಯಿಂದ ಆಡ್ತಾ ಇದ್ದೇನೆ. ರಾಮಕೃಷ್ಣ ಆಶ್ರಮ, ರಾಮಕೃಷ್ಣ ಮಿಷನ್ ಅನ್ನುವಂಥದ್ದು ನಾವೆಲ್ಲ ತಿಳಿದ ಹಾಗೆ ಆಧ್ಯಾತ್ಮಿಕವಾದಂಥ ಒಂದು ಕ್ರಾಂತಿಯನ್ನು ಮಾಡಿದಂಥ ಒಂದು ಸಂಸ್ಥೆ ನಮ್ಮ ದೇಶದಲ್ಲಿ. ಏನು ಇವತ್ತು ಕೊಟ್ಟಂತಹ ವಿಷಯದ ನಿತ್ಯ ಜೀವನದಲ್ಲಿ ಆಧ್ಯಾತ್ಮ ಅನ್ನೋಂಥ ವಿಷಯ ಇವತ್ತು ನಮ್ಮ ಸಮಾಜ ಬಾಂಧವರು ಒಂದು ರೀತಿಯಲ್ಲಿ ಆಧ್ಯಾತ್ಮವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದರೆ ಅದಕ್ಕೆ ಒಂದಷ್ಟು ಕಾರಣಗಳಿಂದ ರಾಮಕೃಷ್ಣ ಮಿಷನ್ ಕೂಡ ಅದಕ್ಕೆ ಕಾರಣವಾಗ್ತದೆ. ಅಂಥ ಒಂದು ದೊಡ್ಡ ಕ್ರಾಂತಿಯನ್ನು ಮಾಡಿಕೊಂಡು ಅದರದ್ದೇ ಆದಂತಹ ಪ್ರಕಾಶನವನ್ನು, ಅದರಿಂದಾಗಿ ಹಲವಷ್ಟು ಆಧ್ಯಾತ್ಮ ತತ್ವಗಳನ್ನು, ಆಧ್ಯಾತ್ಮ ವಿಷಯಗಳನ್ನು ತಿಳಿಸುವಂತಹ ಪುಸ್ತಕಗಳ ಪ್ರಕಟಣೆಯ ಮೂಲಕ ಇಂತಹ ಆಧ್ಯಾತ್ಮ ವಿಷಯಗಳನ್ನು ತಿಳಿಸುವಂತಹ ಕಾರ್ಯಕ್ರಮಗಳ ಮೂಲಕ ಇವತ್ತು ತನ್ನ ಸೇವೆಯನ್ನು ಆಧ್ಯಾತ್ಮ ಲೋಕಕ್ಕೆ ಅದು ನೀಡ್ತಾ ಇದೆ. ನಾವೆಲ್ಲ ಆಧ್ಯಾತ್ಮ ಅಂದ ಕೂಡಲೇ ದೇವಸ್ಥಾನಕ್ಕೆ ಹೋಗೋದು, ಪೂಜೆ ಪುನಸ್ಕಾರ, ಈ ರೀತಿಯಾಗಿ ಅದನ್ನು ಸೀಮಿತಗೊಳಿಸ್ತೇವೆ. ಸರ್ವೇ ಸಾಮಾನ್ಯವಾಗಿ ನಮಗೆ ಆಧ್ಯಾತ್ಮ ಅಂದ ಕೂಡಲೇ ದೇವರ ಪೂಜೆ ಅಥವಾ ಬೇರೆ ಬೇರೆ ರೀತಿಯಾದಂಥ ಧಾರ್ಮಿಕವಾದಂಥ ಕಾರ್ಯಕ್ರಮಗಳು, ಈ ರೀತಿಯಲ್ಲಿ ನಮ್ಮ ಮನಸ್ಸು ಅದರ ಬಗ್ಗೆ ಚಿಂತಿಸಲಿಕ್ಕೆ ಪ್ರಾರಂಭಿಸ್ತದೆ. ಆದರೆ ಆಧ್ಯಾತ್ಮ ಅನ್ನೋದು ನಮ್ಮ ಜೀವನದಲ್ಲಿ ನಾವು ನಿತ್ಯ ಜೀವನವನ್ನು ಯಾವ ರೀತಿಯಲ್ಲಿ ನಾವು ನಡೆಸಬೇಕು, ನಿತ್ಯ ಜೀವನವನ್ನು ಯಾವ ಧರ್ಮ ಮಾರ್ಗದಲ್ಲಿ ನಾವು ಪ್ರವರ್ತಿಸಬೇಕು ಅನ್ನೋದನ್ನು ಅರ್ಥ ಮಾಡಿಕೊಳ್ಳುವಂಥ ಒಂದು ವಿಷಯ. ನಾನು ಯಾಕಾಗಿ ಈ ಜಗತ್ತಿನಲ್ಲಿ ನಾನು ಹುಟ್ಟಿ ಬಂದಿದ್ದೇನೆ, ನನ್ನ ಕರ್ತವ್ಯಗಳೇನು, ನಾನು ಯಾವುದನ್ನು ನನ್ನ ಸಮಾಜಕ್ಕೆ ನೀಡಬೇಕು, ಯಾವ ರೀತಿಯಾಗಿ ಸಮಾಜದಲ್ಲಿ ನನ್ನ ವ್ಯವಹಾರವನ್ನು ಮಾಡಬೇಕು ಅನ್ನೋದನ್ನು ನಮಗೆ ಮನದಟ್ಟು ಮಾಡಿಕೊಂಡು ನಮ್ಮ ಜೀವನವನ್ನು ನಾವು ನಡೆಸಿದರೆ ಅದುವೇ ಒಂದು ರೀತಿಯಲ್ಲಿ ನಮ್ಮ ನಿತ್ಯ ಜೀವನದಲ್ಲಿ ಆಧ್ಯಾತ್ಮ ಅನ್ನೋದನ್ನು ನಮಗೆ ತಿಳಿಸಿಕೊಡ್ತದೆ. ಮುಖ್ಯವಾಗಿ ಈಗಾಗಲೇ ನಾನು ಹೇಳಿದಾಗೆ ನಾವು ಪ್ರಥಮವಾಗಿ ನಮ್ಮ ಆತ್ಮಾವಲೋಕನವನ್ನು ಮಾಡಿಕೊಳ್ಬೇಕು. ನಾನೇನು, ನನ್ನ ಕರ್ತವ್ಯಗಳೇನು, ನಾನು ಯಾವ ರೀತಿಯಾಗಿ ಸಮಾಜದಲ್ಲಿ ಬದುಕಬೇಕು, ಯಾವ ರೀತಿಯಾಗಿ ನನ್ನ ನಿತ್ಯ ನಿಮಿತ್ತಿಗಾದಿಗಳು ನಡಿಬೇಕು ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ನಾವೆಲ್ಲ ಭಾಳಷ್ಟು ಬಾರಿ ಇವತ್ತು ಕಾಲ ಬದಲಾಗಿದೆ, ನಮ್ಮ ಸಂಸ್ಕಾರಗಳು ಬದಲಾಗಿದೆ. ನಾವೆಲ್ಲದ ಕೂಡಲೇ ಪ್ರಥಮವಾಗಿ ನಮ್ಮ ಮೊಬೈಲ್ ನೋಡ್ತೇವೆ, ಯಾವ ಮೆಸೇಜ್ ಬಂದಿದೆ, ಯಾವ ವಿಷಯಗಳಿವೆ, ಹೊಸದಾಗಿ ಮೀಡಿಯಾದಲ್ಲಿ ಏನು ನೋಡಲಿಕ್ಕಾಗ್ತದೆ, ಈ ರೀತಿಯಾಗಿ ನೋಡ್ತೇವೆ. ಅದೆಲ್ಲವನ್ನು ಬದಿಗಿಟ್ಟು ಒಂದಷ್ಟು ಕಾಲ ಎದ್ದ ಕೂಡಲೇ ಯಾವುದೇ ರೀತಿಯ ಯೋಚನೆಗಳಿಲ್ಲದೆ ನಮ್ಮನ್ನು ಒಂದು ರೀತಿಯಲ್ಲಿ ಧ್ಯಾನ ಮಗ್ನರಾದರೆ ಅದುವೇ ನಮಗೆ ಇಡೀ ನಮ್ಮ ದಿವಸದ ನಮಗೇನು ಟೆಂಪೋ ಇದೆ ನಾವು ಹೇಳ್ತೇವೆ, ಅದನ್ನು ನಮಗೆ ಕಾಯ್ದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ನಾವೆಲ್ಲ ಈಗ ಈ ಬದಲಾದ ಜಗತ್ತಿನಲ್ಲಿ ಬೆಳಗ್ಗೆದ್ದ ಕೂಡಲೇ ನಾವು ಮೊಬೈಲ್ ನೋಡ್ತೇವೆ. ಬೇರೆ ಬೇರೆ ರೀತಿಯಾದಂಥ ವಿಷಯಗಳು, ಬಹುಶಃ ನಮ್ಮ ಮನಸ್ಸನ್ನು ತಿಳಿ ಮಾಡುವಂಥ ವಿಷಯಗಳು ಯಾವುದನ್ನು ನಮಗೆ ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಬೇರೆ ಬೇರೆ ರೀತಿಯಾದಂಥದ್ದು ಕ್ರೈಮ್ ನ್ಯೂಸ್ ಇರ್ಬೋದು, ಅಥವಾ ಬೇರೆ ಬೇರೆ ವಿಷಯಗಳಿರ್ಬೋದು, ಅದರಲ್ಲಿ ಎಷ್ಟೋ ಸುಳ್ಳುಗಳಿರ್ಬೋದು. ಈ ರೀತಿಯಲ್ಲಿ ಇಂಥದ್ದನ್ನೇ ನಾವು ಬೆಳಗ್ಗೆದ್ದು ನೋಡಿದರೆ ಬಹುಶಃ ದಿವಸ ಇಡೀ ನಮ್ಮದು ಹಾಳಾಗ್ತದೆ. ಯಾವುದೇ ರೀತಿಯಲ್ಲಿ ನಮ್ಮ ಕೆಲಸಗಳೇನಿದೆ ಅಥವಾ ನಾವು ಮಾಡಬೇಕಾದಂಥ ಜವಾಬ್ದಾರಿಗಳೇನಿವೆ
ಅದರಲ್ಲಿ ನಮಗೆ ಗಮನ ಕೊಡಲಿಕ್ಕೆ ಅಥವಾ ಅದರಲ್ಲಿ ಒಂದು ಬದ್ಧತೆಯನ್ನು ನಮಗೆ ತೋರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಿರುವಾಗ ನಾವೇನು ಮಾಡಬೇಕು, ನಾವು ಏನು ಮಾಡ್ತೇವೆ ಅದನ್ನು ನಾವು ಗಮನದಲ್ಲಿಟ್ಕೊಂಡು ಮಾಡಬೇಕು. ನಾವೇನು ಮಾಡ್ತೇವೆ, ನಾವು ಕಾಫಿ ಕುಡಿಯುವಾಗ ಅಥವಾ ಊಟ ಮಾಡುವಾಗ ನಾವು ಮೊಬೈಲ್ ನೋಡ್ತೇವೆ, ಅಥವಾ ಇನ್ನೊಂದು ಯಾವುದೋ ಒಂದು ಕಾರ್ಯಕ್ರಮ ನೋಡುವಾಗ ನಾವು ನಮ್ಮಷ್ಟಕ್ಕೆ ನಾವು ಮೊಬೈಲ್ ನೋಡ್ತೇವೆ. ಆದರೆ ನಾವು ಒಂದು ಕೆಲಸವನ್ನು ಮಾಡುವಾಗ ಅದರ ಬಗ್ಗೆ ಯೋಚನೆ ಮಾಡಬೇಕು, ಅದರ ಬಗ್ಗೆ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸಬೇಕು. ಹಾಗಿದ್ದರೆ ಮಾತ್ರ ನಾವು ಮಾಡುವಂತಹ ಕೆಲಸದಲ್ಲಿ ನಮಗೆ ಬದ್ಧತೆ ಇರ್ತದೆ ಮತ್ತು ಅದರಲ್ಲಿ ಪರಿಪೂರ್ಣತೆ ಇರ್ತದೆ. ಅಧ್ಯಾತ್ಮ ಅನ್ನೋದೇ ನಾವು ಮಾಡುವಂಥ ಕೆಲಸದಲ್ಲಿರುವಂಥ ನಮ್ಮ ಬದ್ಧತೆ, ಅದರ ಬಗ್ಗೆ ಇರುವಂಥ ಒಂದು ಶುದ್ಧತೆ, ಮತ್ತು ಒಂದು ಕೆಲಸವನ್ನು ಮಾಡುವಾಗ ನಾವು ಬೇರೆ ಯಾವುದೇ ವಿಷಯವನ್ನು ಯೋಚಿಸದೆ ಅದರ ಬಗ್ಗೆ ನಾವು ನೀಡುವಂಥ ಒಂದು ನಿಷ್ಠೆ. ಈ ರೀತಿಯಲ್ಲಿ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸಲಿಕ್ಕೆ, ಮನಸ್ಸನ್ನು ಗಟ್ಟಿಯಾಗಿರಿಸಲಿಕ್ಕೆ ಇಂತಹ ಆಧ್ಯಾತ್ಮ ಚಿಂತನೆಗಳು ನಮ್ಮ ಜೀವನದಲ್ಲಿ ನಮಗೆ ಬಹಳ ಉಪಕಾರಿಯಾಗಿ ಅದು ಇರುತ್ತದೆ. ನಾವು ಭಾಳಷ್ಟು ಆಧ್ಯಾತ್ಮದ ಪುಸ್ತಕಗಳನ್ನು ಅಥವಾ ಆಧ್ಯಾತ್ಮದ ವಿಷಯಗಳನ್ನು ಇಂತಹ ಕಾರ್ಯಕ್ರಮಗಳ ಮೂಲಕ ಅಥವಾ ಪುಸ್ತಕಗಳ ಮೂಲಕ ನಾವು ಕೇಳಿ ತಿಳಿತೇವೆ. ಆದರೆ ಒಂದಷ್ಟು ಬಾರಿ ನಾವು ಅದನ್ನು ಒಂದು ಕಿವಿಯಲ್ಲಿ ಕೇಳ್ತೇವೆ, ಒಂದು ಕಿವಿಯಲ್ಲಿ ಬಿಡ್ತೇವೆ. ಆದರೆ ಅದನ್ನು ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಬೇಕು, ಯಾವ ರೀತಿಯಿಂದ ನಾವು ಅದನ್ನು ನಮ್ಮ ಪ್ರತಿದಿನದ ಕೆಲಸಗಳಲ್ಲಿ ನಾವು ಅದನ್ನು ಕಾರ್ಯರೂಪಕ್ಕೆ ತರಬೇಕು ಅನ್ನೋದರ ಬಗ್ಗೆ ಕೂಡ ನಾವು ಯೋಚಿಸಬೇಕು. ನಾನೀಗಾಗಲೇ ಹೇಳಿದ ಹಾಗೆ ನಾವು ಅಂತಹ ಒಂದು ಕೆಲಸವನ್ನು ಮಾಡುವಾಗ ಅದರ ಬಗ್ಗೆ ಒಂದು ನಿಷ್ಠೆಯನ್ನು ತೋರಿಸದಿದ್ದಾಗ ನಮಗೆ ಅಂಥ ವಿಷಯಗಳಲ್ಲಿ ನಮಗೆ ಜಯ ಸಾಧಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಉದಾಹರಣೆಗೆ ನಾವು ದೇವಸ್ಥಾನಕ್ಕೆ ಹೋದರೆ ನಾವು ದೇವರನ್ನು ಪ್ರಾರ್ಥಿಸ್ಲಿಕ್ಕೆ ಹೋಗ್ತೇವೆ. ಆದರೆ ನಮ್ಮ ಮನಸ್ಸಲ್ಲಿ ಬೇರೇನೋ ಯೋಚನೆಗಳಿರ್ತವೆ. ನಾನೆಲ್ಲೋ ಒಂದು ಕಡೆಯಲ್ಲಿ ಒಂದು ಜೋಕ್ ನೋಡಿದೆ. ನಾನು ಮಂಗಳಾದೇವಿ ದೇವಸ್ಥಾನಕ್ಕೆ ನಾವು ಹೋಗುವಾಗ ಒಬ್ಬನು ಹೋಗುವಾಗ ಹೊಸದಾಗಿ ಖರೀದಿಸಿದಂಥ ಚಪ್ಪಲಿನ ಹಾಕ್ಕೊಂಡು ಹೋಗ್ತಾನೆ. ಚಪ್ಪಲಿನ ಹೊರಗೆ ಬಿಟ್ಟು ಒಳಗೆ ಹೋಗ್ತಾನೆ. ಆದರೆ ಅವನಿಗೆ ಒಳಗೆ ಹೋದ ಮೇಲೂ ಅವನಿಗೆ ಅದೇ ಚಿಂತೆ, ಹೊಸ ಚಪ್ಪಲಿ ನಾನು ತಂದಿದ್ದೇನೆ, ಹೊರಗೆ ಬರುವಾಗ ಇರ್ತದ ಇಲ್ವೋ. ಹೋಗುವಾಗಲೇ ಒಂದು ಹರಕೆ ಹೇಳಿಕೊಂಡ, ನಾನು ಹೋಗಿ ಬರುವಾಗ ಚಪ್ಪಲಿ ಇದ್ದರೆ ನಾನು ಬಂದು ಒಂದು 50 ರೂಪಾಯಿ ನಿನ್ನ ಹುಂಡಿಗೆ ಹಾಕ್ತೇನೆ ತಾಯಿ ಅಂತ ಹೇಳಿದ. ಹೋದ, ದೇವರ ದರ್ಶನ ಎಲ್ಲ ಮಾಡಿದ, ಹೊರಗೆ ಬರುವಾಗ ಚಪ್ಪಲಿ ಹಾಗೇ ಇದೆ. ಒಳಗೆ ಹೋದ, ಹುಂಡಿಗೆ 50 ರೂಪಾಯಿ ಹಾಕಿದ. ಪುನಃ ಹೊರಗೆ ಬರುವಾಗ ಚಪ್ಪಲಿ ಹೋಗಿದೆ. ಅಂದರೆ ನಮ್ಮ ಉದ್ದೇಶದಲ್ಲಿ ನಮ್ಮ ಶುದ್ಧಿ ಇರೋದಿಲ್ಲ. ಆ ನಿಟ್ಟಿನಲ್ಲಿ ನಾವು ದೇವರಲ್ಲಿ ಹೋದರೆ ನಾವು ದೇವರನ್ನು ಧ್ಯಾನಿಸೋದು, ದೇವರನ್ನು ಪ್ರಾರ್ಥಿಸೋದು, ಇಂಥ ವಿಷಯಗಳ ಬಗ್ಗೆ ಮಾತ್ರ ನಮ್ಮ ಮನಸ್ಸು ಹರಿಬೇಕು. ಹಲವಷ್ಟು ಅಪ್ಲಿಕೇಶನ್ಗಳು ಹಿಡ್ಕೊಂಡು ನಾವು ದೇವರಲ್ಲಿ ಹೋಗ್ತೇವೆ. ನಮ್ಮದು ಏನೋ ಒಂದು ಡಿಮಾಂಡ್ಗಳಿರ್ತವೆ, ಅದು ಮಾಡು ಇದು ಮಾಡು ಅನ್ನೋದಾಗಿ. ಆದರೆ ಅದಲ್ಲ, ನಾವು ದೇವರನ್ನು ಪ್ರಾರ್ಥಿಸಬೇಕು. ದೇವರು ನಮ್ಮನ್ನು ಪೊರಿತಾರೆ ಅನ್ನೋದು ನಮ್ಮ ನಂಬಿಕೆ. ಭಗವತ್ಪಾದರು ದೈವಿ ಕ್ಷಮಾಪಣಾ ಸ್ತೋತ್ರದಲ್ಲಿ ಹೇಳಿದರು, ನನಗೆ ನಿನ್ನನ್ನು ತಾಯಿ ನಿನ್ನನ್ನು ಅರ್ಚಿಸಲಿಕ್ಕೆ ನನಗೆ ಗೊತ್ತಿಲ್ಲ, ನಿನ್ನ ಧ್ಯಾನ ಹೇಗೆ ಮಾಡಬೇಕು ಅನ್ನೋದಾಗ ಗೊತ್ತಿಲ್ಲ, ನನಗೆ ಮಂತ್ರ ಗೊತ್ತಿಲ್ಲ, ತಂತ್ರ ಗೊತ್ತಿಲ್ಲ. ಆದರೆ ನನಗೆ ಗೊತ್ತಿರೋದು ಒಂದೇ, ಯಾವುದೇ ರೀತಿಯ ಕಲ್ಮಶಗಳಿಲ್ಲದೆ ತಾದಾತ್ಮ್ಯದಿಂದ ನಿನ್ನನ್ನು ಅನುಸರಿಸಿದರೆ ನೀನು ನನ್ನನ್ನು ಪೊರೆಯಿಸಿ ನನ್ನ ಮನದ ಕ್ಲೇಶಗಳನ್ನು ನೀನು ದೂರ ಮಾಡ್ತೀಯ ಅನ್ನೋದಾಗಿ. ಪರಂಜಾನೇ ಮಾತಸ್ತದನ ಸ್ವರಣಂ ಕ್ಲೇಶಹರಣಂ. ಅಂದರೆ ನಾವು ತಾಯಿಯನ್ನು, ನಾವು ದೇವರನ್ನು ಯಾವುದೇ ನಿಬಂಧನೆಗಳಿಲ್ಲದೆ ನಿಶ್ಶರ್ಥವಾಗಿ ನಾವು ಅವರನ್ನು ಹಿಂಬಾಲಿಸಿದರೆ ಅವರು ನಮ್ಮನ್ನು ಪೊರಿತಾರೆ ಅನ್ನೋದು ನಮ್ಮ ಒಂದು ನಂಬಿಕೆ. ಆದರೆ ಜಗತ್ತು ಬೇರೆ ಆಗಿದೆ. ಎಲ್ಲರೂ ಕೂಡ ಬೇರೆ ಬೇರೆ ರೀತಿಯ ಒತ್ತಡಗಳು, ದಿನ ಬೆಳಗಾದರೆ ಒತ್ತಡಗಳು, ಅಥವಾ ಒಂದು ಟಾರ್ಗೆಟು, ಒಬ್ಬ ಯಾವುದಾದ್ರೂ ಒಂದು ಉದ್ಯೋಗಕ್ಕೆ ಅಥವಾ ಒಂದು ವ್ಯವಹಾರವನ್ನು ಮಾಡ್ತಾ ಇದ್ದಾನೆ ಅಂದರೆ ಅವನಿಗೊಂದು ಟಾರ್ಗೆಟು, ಸಂಜೆ ಆಗೋಗಿ ಇಷ್ಟ ಆಗಬೇಕು ಅಂಥ ಎಲ್ಲ ಒತ್ತಡಗಳಿಟ್ಟುಕೊಂಡು ಅವನ ಕೆಲಸಗಳನ್ನು ಮಾಡ್ತಾನೆ. ಹಾಗಿರುವಾಗ ನಮಗೆ ಆಧ್ಯಾತ್ಮದ ಚಿಂತನೆ ಅಥವಾ ಜೀವನದಲ್ಲಿ ಆಧ್ಯಾತ್ಮವನ್ನು ಅಳವಡಿಸಿಕೊಳ್ಳಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಯಾಕೆಂದರೆ ನಾವೆಲ್ಲ ನಮ್ಮ ಮನಸ್ಸುಗಳೆಲ್ಲ ಒತ್ತಡಗಳಿಂದ ಅಥವಾ ಇಂತಹ ಬೇರೆ ಬೇರೆ ರೀತಿಯಾದಂಥ ಅಸೂಯೆ ಅಥವಾ ಈರ್ಷ್ಯೆ ಅಥವಾ ಸ್ಪರ್ಧೆ ಇದರಿಂದ ಕೂಡಿದಂಥ ಮನಸ್ಸುಗಳಿಗೆ ನಮ್ಮ ಮನಸ್ಸಲ್ಲಿ ಅಧ್ಯಾತ್ಮವನ್ನು ಅಳವಡಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಬ್ಬ ಉದ್ಯೋಗಿ ಅವನ ಜೀವನದಲ್ಲಿ ಬೆಳಗಿನಲ್ಲೇ ಒತ್ತಡ, ಈರ್ಷ್ಯೆ ಅಥವಾ ಕಾಂಪಿಟೇಷನ್ ಅಂದರೆ ಸ್ಪರ್ಧೆ, ಈ ರೀತಿಯ ಜೀವನದಿಂದ ಅವನ ಜೀವನ ಸಾಗಿಸ್ತಾ ಇರುವಾಗ ಅವನಿಗೆ ನನ್ನ ಜೀವನದಲ್ಲಿ ಅಧ್ಯಾತ್ಮದ ಚಿಂತನೆಗಳನ್ನು ಮಾಡಬೇಕು ಅನ್ನೋದಾಗಿ ಅವನ ಮನಸ್ಸಲ್ಲಿ ಬಂತು. ಅವನ ಗುರುವಿನಲ್ಲಿಗೆ ಹೋಗ್ತಾನೆ. ಅವನು ಹೋಗಿ, ಗುರುಗಳೇ, ನನ್ನ ಮನಸ್ಸಿನಲ್ಲಿ ಇದೆಲ್ಲ ತುಂಬಿದೆ,
ನನಗೂ ಆಧ್ಯಾತ್ಮದ ಚಿಂತನೆಗಳು ಮಾಡಬೇಕು, ಏನು ಮಾಡಬೇಕು ಹೇಳಿ ಅಂತ. ಗುರು ಒಂದು ಕಪ್ಪಲ್ಲಿ ಒಂದು ಚಹಾವನ್ನು ತಂದಿರಿಸ್ತಾನೆ. ಇರಿಸಿ ಒಂದು ಕಪ್ಪನ್ನು ತಂದಿರಿಸ್ತಾನೆ. ಇರಿಸಿ ಅದಕ್ಕೆ ಗುರು ಚಹಾವನ್ನು ಎರೀತಾರೆ. ಎರೆದಷ್ಟದ್ದು ತುಂಬಿದ ಮೇಲೆ ಕೂಡ ಅದು ಎರೀಲಿಕ್ಕೆ ಶುರು ಮಾಡ್ತಾರೆ. ಅಷ್ಟೊತ್ತಿಗೆ ಅದು ಹೊರಗೆ ಬೀಳ್ತದೆ. ಹೊರಗೆ ಬಿದ್ದುಕೊಳ್ಳಿ ಅವನು ಕೇಳ್ತಾನೆ, ಇದು ಯಾಕೆ ಗುರುಗಳೇ ಅದು ತುಂಬಿದೆ ಮತ್ತು ನೀವು ಯಾಕೆ ಎರಿತಾ ಇದ್ದೀರಾ ಅನ್ನೋದಾಗಿ. ಆಗ ಗುರುಗಳು ಹೇಳ್ತಾರೆ, ನಿನ್ನ ಮನಸ್ಸು ಕೂಡ ಹಾಗೇ ಇದೆ. ನಿನ್ನ ಮನಸ್ಸಿಗೆ ಈಗ ನಾನು ಆಧ್ಯಾತ್ಮದ ಚಿಂತನೆಗಳನ್ನು ತುಂಬಿದರೆ ಅದು ನಿಲ್ಲುವುದಿಲ್ಲ, ಅದು ಹೊರಗೆ ಬಿದ್ದು ಹೋಗ್ತದೆ. ಆದರೆ ಅದು ನಿನ್ನ ಮನಸ್ಸಿನಲ್ಲಿ ಆಧ್ಯಾತ್ಮದ ಚಿಂತನೆಗಳನ್ನು ಮೂಡಬೇಕಿದ್ದರೆ, ಅದನ್ನು ನಿನ್ನ ಮನಸ್ಸಿನಲ್ಲಿ ಸ್ಥಿರವಾಗಿ ಮೂಡಿಸಬೇಕಿದ್ರೆ, ನಿನ್ನ ಮನಸ್ಸಲ್ಲಿ ಈಗ ತುಂಬಿರುವಂಥ ಒತ್ತಡಗಳೇನಿದೆ ಅಥವಾ ಬೇರೆ ಬೇರೆ ರೀತಿಯಾದಂಥ ಈರ್ಷ್ಯೆಗಳ, ಅಸೂಯೆಗಳ ಅಥವಾ ಬೇರೆ ಬೇರೆ ರೀತಿಯ ಸ್ಪರ್ಧೆಗಳ ಅಂತಹ ವಿಷಯಗಳೇನಿದೆ ಅದೆಲ್ಲ ಖಾಲಿಯಾಗಬೇಕು. ನಿನ್ನ ಮನಸ್ಸು ತಿಳಿಯಾದರೆ ಮಾತ್ರ ಆಧ್ಯಾತ್ಮದ ಚಿಂತನೆಗಳು ನಿನ್ನ ಮನಸ್ಸಲ್ಲಿ ತುಂಬಲಿಕ್ಕೆ ಸಾಧ್ಯ ಅಂತ ಅನ್ನೋದಾಗಿ ಗುರುಗಳು ತಿಳಿಸಿದರು. ಅಂದರೆ ಇದರ ಅರ್ಥ ಏನಂದರೆ, ನಾವೆಲ್ಲದನ್ನು ಮನಸ್ಸಲ್ಲಿಟ್ಟುಕೊಂಡು ನಾವು ಆಧ್ಯಾತ್ಮದ ಜೀವನವನ್ನು ನಡೆಸಲಿಕ್ಕೆ ಅಥವಾ ಆಧ್ಯಾತ್ಮವನ್ನು ನೋಡಲಿಕ್ಕೆ ನಾವು ಹುಡುಕ್ಲಿಕ್ಕೆ ಹೋಗ್ತೇವೆ. ಆದರೆ ಅದು ಯಾಕೆ ನಮಗೆ ಸಾಧ್ಯ ಆಗ್ತಾ ಇಲ್ಲದಂದರೆ, ನಮ್ಮ ಮನಸ್ಸು ಇಂತಹ ವಿಷಯಗಳಿಂದ ತುಂಬಿದ ಕಾರಣ ನಮಗೆ ಅಂಥ ಚಿಂತನೆಗಳನ್ನು ನಮ್ಮಲ್ಲಿ ತುಂಬಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಹಾಗಿರುವಾಗ ಇಂಥ ಚಿಂತನೆಗಳು ನಮ್ಮಲ್ಲಿ ನಿರಂತರವಾಗಿ ನಮ್ಮ ಮನಸ್ಸಲ್ಲಿ ತುಂಬಿಕೊಳ್ಬೇಕು ಅಂತ ಇದ್ದರೆ, ನಮ್ಮ ಮನಸ್ಸಲ್ಲಿರುವಂಥ ನಾವು ದೀಪೋತ್ತಿಸುವಾಗ ನಾವು ಒಂದು ಪ್ರಾರ್ಥನೆ ಮಾಡ್ತೇವೆ, ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿರ್ ನಮೋಸ್ತುತೆ ಅಂತಂದರೆ ನಮ್ಮ ಧರ್ಮದ ಒಂದು ಕಲ್ಪನೆ ಬಹಳ ದೊಡ್ಡದಾದಂಥದ್ದು. ನಾವು ಶತ್ರು ನಾಶ ಆಗೋ ಅನ್ನೋದಾಗಿ ನಾವು ಹೇಳೋದಿಲ್ಲ. ಶತ್ರು ಬುದ್ಧಿ, ಮನುಷ್ಯನಲ್ಲಿರುವಂತಹ ಶತ್ರು ಬುದ್ಧಿ ನಾಶ ಆಗಬೇಕನ್ನೋದಾಗಿ. ಅದು ಯಾವುದು ಶತ್ರು ಬುದ್ಧಿಗಳು? ನಮ್ಮಲ್ಲಿರುವಂಥ ಷಡ್ವರ್ಗಗಳು. ನಮ್ಮ ಮನಸ್ಸಲ್ಲಿ ಅಂಥ ಶತ್ರುಗಳು ತುಂಬಿದಾಗ ನಮ್ಮ ಮನಸ್ಸು ಆ ರೀತಿಯಾಗಿ ಆಧ್ಯಾತ್ಮದ ಚಿಂತನೆಗಳತ್ತ ವಾಲ್ಯಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಿರುವಾಗ ಮುಖ್ಯವಾಗಿ ನಮ್ಮ ಒಳಗಿರುವಂಥ ಶತ್ರು ನಾಶ ಆಗಬೇಕು. ಸರ್ವಾಬಾಧ ಪ್ರಶಮನಂ ತ್ರೈಲೋಕ್ಯಸ್ಯ ಅಖಿಲೇಶ್ವರಿ ಏವಮೇವ ತ್ವಯಾ ಕಾರ್ಯ ಅಸ್ಮದ್ವೈರಿ ವಿನಾಶನಂ. ಅಂದರೆ ನನ್ನ ವೈರಿ ಅಲ್ಲ, ನಮ್ಮ ವೈರಿ. ನಮ್ಮ ವೈರಿ ಅಂದರೆ ಯಾವುದು? ನಮ್ಮ ಒಳಗಿರುವಂಥ ಇಂಥ ವೈರಿಗಳು. ಅದನ್ನು ನಾಶ ಮಾಡು ಅನ್ನೋದಾಗಿ ನಾವು ದೇವಿಯಲ್ಲಿ ಪ್ರಾರ್ಥಿಸ್ತೇವೆ. ಹಾಗಿರುವಾಗ ಈಗ ನೋಡಿ, ನಾವು ಪರಾಭವ ನಾಮ ಸಂವತ್ಸರದಲ್ಲಿದ್ದೇವೆ. ನಾವು ಪರಾಭವ ಅಂತ ಕೂಡಲೇ ನಾವು ಅದರ ಅರ್ಥಗಳು ನಮಗೆ ಗೊತ್ತಿದೆ. ಪರಾಭವ ಅಂದರೆ ಏನು? ಸೋಲು. ಯಾರಿಗೆ ಸೋಲಾಗಬೇಕು? ಇದೇ ನಮ್ಮ ಒಳಗಿರುವಂಥ ಈ ಶತ್ರುಗಳಿಗೆ ಸೋಲಾಗಬೇಕು. ಆ ಶತ್ರುಗಳಿಗೆ ಸೋಲಾದರೆ, ಈ ಷಡ್ವೈರಿಗಳೇನಿದೆ ಅದಕ್ಕೆ ಸೋಲಾದರೆ ಖಂಡಿತವಾಗಿಯೂ ನಮ್ಮ ಮನಸ್ಸಲ್ಲಿ ಇಂತಹ ಅಧ್ಯಾತ್ಮ ಚಿಂತನೆಗಳು ಮೂಡಲಿಕ್ಕೆ ಸಾಧ್ಯ ಇದೆ. ಅದರಿಂದಾಗಿ ನಮ್ಮ ಜೀವನದಲ್ಲಿ ಆಧ್ಯಾತ್ಮವನ್ನು ಅಳವಡಿಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಅದಕ್ಕೆಲ್ಲ ಇವತ್ತು ಮುಖ್ಯವಾಗಿ ನಮ್ಮನ್ನು ಬಿಡದೇ ಇರೋದು ನಮ್ಮಲ್ಲಿ ಇರುವಂಥ ಪ್ರತಿಷ್ಠೆ. ಎಲ್ರಿಗೂ ಇದೆ ಅದು. ಎಲ್ರಿಗೂ ನಾನು ಒಳ್ಳೆಯದಾಗಬೇಕು ಅಥವಾ ನನ್ನಿಂದಾಗಿ ಆದದ್ದು, ಇಂತಹ ಪ್ರತಿಷ್ಠೆಗಳು ಬೇರೆ ಬೇರೆ ರೀತಿಯಲ್ಲಿರ್ತದೆ. ಶಂಕರಾಚಾರ್ಯರು ಹೇಳಿದರು ಅಹಂ ಬ್ರಹ್ಮಾಸ್ಮಿ ಅನ್ನೋದಾಗಿ. ಅಂದರೆ ನಾನೇ ಬ್ರಹ್ಮ ಅನ್ನೋದಾಗಿ ತಿಳ್ಕೊಂಡು, ಅಂದರೆ ಅದರ ಅರ್ಥ ನನ್ನಲ್ಲಿರುವಂಥ ಅಹಂಕಾರವನ್ನು ಓಡಿಸಬೇಕು ಮತ್ತು ನಾನೇ ಬ್ರಹ್ಮ ಅಂದರೆ ನಾನು ಬ್ರಹ್ಮ ನೀನು ಬ್ರಹ್ಮ, ಅಂದರೆ ನಮ್ಮೊಳಗೆ ಭೇದ ಇಲ್ಲ ಅನ್ನೋದಾಗಿ. ಅಭೇದ ಕಲ್ಪನೆ ಏನಿದೆ ಅದ್ವೈತದ್ದು, ಅದನ್ನು ಅವರು ಅಹಂ ಬ್ರಹ್ಮಾಸ್ಮಿ ಅನ್ನೋದರಲ್ಲಿ ತಿಳಿಸಿದರು. ಹಾಗಿರುವಾಗ ನಮ್ಮೊಳಗೆ ಭೇದ ಇಲ್ಲ, ನನ್ನಲ್ಲಿರುವ ಆತ್ಮ ಮತ್ತು ನಿನ್ನಲ್ಲಿರುವ ಆತ್ಮಕ್ಕೆ ಭೇದ ಇಲ್ಲ, ಅದು ಎಲ್ಲ ಒಂದೇ ಅನ್ನೋದಾಗಿ ನಮಗೆ ಒಂದು ಕಲ್ಪನೆ ಬಂದರೆ, ಹಾಗಿರುವಾಗ ಇಂತಹ ನಾನು ಅನ್ನುವಂಥ ಒಂದು ವಿಷಯ ಇರೋದಿಲ್ಲ. ಅಥವಾ ನಮ್ಮೊಳಗೆ ಇಂತಹ ಸ್ಪರ್ಧೆಗಳಿರ್ಬೋದು ಅಥವಾ ಈರ್ಷ್ಯೆಗಳಿರ್ಬೋದು, ಅಸೂಯೆಗಳಿರ್ಬೋದು, ಇಂತಹ ಯಾವುದೇ ವಿಷಯಗಳು ನಮಗೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಿರುವಾಗ ಅಂತಹ ಮನಸ್ಸು ತಿಳಿಯಾಗಬೇಕಿದ್ದರೆ ಇಂತಹ ಯೋಚನೆಗಳನ್ನು ನಾವು ಮಾಡಬೇಕು. ಇಂತಹ ಆಧ್ಯಾತ್ಮ ವಿಷಯಗಳನ್ನು ಹೇಳುವಂಥ ಇಂಥ ಆಶ್ರಮಗಳಿರ್ಬೋದು ಅಥವಾ ನಮ್ಮ ಆಧ್ಯಾತ್ಮಿಕವಾಗಿ ನಮಗೆ ನಮ್ಮ ಮನಸ್ಸನ್ನು ತಿಳಿಯಾಗಿಸುವಂಥ ನಮ್ಮ ಧಾರ್ಮಿಕ ಕೇಂದ್ರಗಳೇನಿರ್ಬೋದು, ಅಲ್ಲಿ ನಿರಂತರವಾಗಿ ನಾವು ಸಂಪರ್ಕವನ್ನು ಇಟ್ಟುಕೊಳ್ಬೇಕು. ನಾನು ಕೆಲವು ಕಡೆಯಲ್ಲಿ ಹೇಳಿರ್ಕಿದೆ, ಜಗತ್ತು ಬದಲಾಯಿತು. ಇವತ್ತು ನಾವು ಮುಖ್ಯವಾಗಿ ಎಲ್ಲ ಇಲ್ಲೇ ಹಿರಿಯರು ಕಾಣ್ತಾ ಇದ್ದಾರೆ. ನಮಗೆ ಭಾಳ ವಿಷಾದವಾಗ್ತಾ ಇರೋದು ಇವತ್ತಿನ ಹೊಸ ಯುವ ಜನಾಂಗದ ಬಗ್ಗೆ. ಯಾವುದೇ ನಾವು ಕಾರ್ಯಕ್ರಮಕ್ಕೆ ಹೋದರೂ ಕೂಡ ಅಂಥ ಒಂದು ಜನಾಂಗವನ್ನು ನಮಗೆ ಇವತ್ತು ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಎಲ್ಲ ಹಿರಿಯರು ಅಥವಾ ಸಣ್ಣ ಮಕ್ಕಳು ನಮಗೆ ಆ ಕಾರ್ಯಕ್ರಮದಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ಮುಂದೆ ನಮ್ಮ ಈ ಸಮಾಜವನ್ನು, ಈ ಅಧ್ಯಾತ್ಮ ಚಿಂತನೆಗಳನ್ನು ಅಥವಾ ಈ ರೀತಿಯ ಸಂಸ್ಕಾರಗಳನ್ನು ಮುಂದಿನ ಇದಕ್ಕೆ ವರ್ಗಾವಣೆ ಮಾಡುವವರು ಯಾರು ಅನ್ನೋದಾಗಿ ನಮಗೆ ಕೆಲಸ ಸರ್ತಿ ವಿಷಾದ ಆಗ್ತದೆ. ಹಾಗಿರುವಾಗ ಇವತ್ತು ಈ ಸಂದರ್ಭದಲ್ಲಿ ನಮ್ಮ ಪೋಷಕರು, ನಮ್ಮ ಹೆತ್ತವರು, ನಮ್ಮ ಮಕ್ಕಳನ್ನು ಇಂತಹ ಆಧ್ಯಾತ್ಮ ಚಿಂತನೆಯಲ್ಲಿ ತೊಡಗಿಸುವಂತಹ ಕೆಲಸವನ್ನು ಮಾಡಬೇಕು. ಯಾಕಂದರೆ ನಿತ್ಯ ಜೀವನದಲ್ಲಿ ಆಧ್ಯಾತ್ಮ ಅನ್ನೋದಾಗಿ ಹೇಳಿದರು. ನಿತ್ಯ ಜೀವನದಲ್ಲಿ ಮುಖ್ಯವಾಗಿ ಇವತ್ತು ಆಧ್ಯಾತ್ಮ ಬೇಕಾಗಿರೋದು ನಮ್ಮ ಯುವ ಸಮಾಜಕ್ಕೆ. ನಮ್ಮ ಮಕ್ಕಳನ್ನು ನಾವು ಎಲ್ಲಿಗೂ ಕರ್ಕೊಂಡು ಹೋಗೋದಿಲ್ಲ.
ಒಂದು ಆಶ್ರಮಕ್ಕೆ ನಾವು ಕರ್ಕೊಂಡು ಹೋಗೋದಿಲ್ಲ, ದೇವಸ್ಥಾನ ಕರ್ಕೊಂಡು ಹೋಗೋದಿಲ್ಲ, ಅವರನ್ನು ಓದಲಿಕ್ಕೆ ಬಿಡ್ತೇವೆ. ಅವರಲ್ಲಿ SLC ಅಥವಾ PUC ಬಂದರೆ ಮಾರ್ಕಿನ ಕಾಂಪಿಟೇಷನ್ನು, ಆಚೆ ಮಾನವರಿಗಿಂತ ಒಂದು ಮಾರ್ಕ್ ನೀನು ಜಾಸ್ತಿ ತೆಗಿಬೇಕು ಅನ್ನೋದಾಗಿ ನಾವೇ ಅವನನ್ನು ಪ್ರೆಷರಿಗೆ, ಅವನ ಒತ್ತಡಕ್ಕೆ ನಾವು ಹಾಕ್ತೇವೆ. ಹಾಗಿರುವಾಗ ಆ ಕರ್ಕೊಂಡು ಹೋಗಬೇಕಾದಂಥ ವಯಸ್ಸಿನಲ್ಲಿ ನಾವು ಮಕ್ಕಳನ್ನು ಆಶ್ರಮಕ್ಕೆ ಕರ್ಕೊಂಡು ಹೋಗದಿದ್ದರೆ ದೊಡ್ಡವರಾದ ಮೇಲೆ ಅವರು ಹೆತ್ತ ತಂದೆ ತಾಯಿಯಂದರನ್ನು ಆಶ್ರಮಕ್ಕೆ ಕರ್ಕೊಂಡು ಹೋಗ್ತಾರೆ. ಯಾವುದಕ್ಕೆ? ವೃದ್ಧಾಶ್ರಮಕ್ಕೆ. ಯಾಕೆಂದರೆ ಅವರಿಗೆ ಅಂಥ ಸಂಸ್ಕಾರ ಇದರಿಂದ ದೊರೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇವತ್ತು ಅಂಥ ಒಂದು ಕೆಲಸ ನಮ್ಮ ಪೋಷಕರಿಂದ, ಹೆತ್ತವರಿಂದ ಮಕ್ಕಳಿಗೆ ಆಗಬೇಕಾದಂಥ ಅನಿವಾರ್ಯವಾಗಿದೆ. ನಾವು ಭಾಳಷ್ಟು ವಿಷಯಗಳನ್ನು ನೋಡ್ತಾ ಇದ್ದೇವೆ ಸಮಾಜದಲ್ಲಿ ಇವತ್ತು. ಅದು ಲಹರಿ ಪದಾರ್ಥಗಳ ಸೇವನೆ ಇರ್ಬೋದು, ಅಥವಾ ಸೈಬರ್ ಕ್ರೈಮ್ಗಳಿರ್ಬೋದು. ಇಂತಹ ಬೇರೆ ಬೇರೆ ಗೊಂದಲಗಳಿಗೆ ನಮ್ಮ ಮಕ್ಕಳು ಇವತ್ತು ತುತ್ತಾಗ್ತಾ ಇದ್ದಾರೆ. ಅಂತಹ ಸಂದರ್ಭದಲ್ಲಿ ಆ ಮಕ್ಕಳನ್ನು ಇದರಿಂದ ಪಾರು ಮಾಡಲಿಕ್ಕೆ, ಅವರನ್ನು ಮುಂದೆ ಉತ್ತಮ ಪ್ರಜೆಗಳಾಗಿ ಸಮಾಜಕ್ಕೆ ರೂಪಿಸಲಿಕ್ಕೆ ಮುಖ್ಯವಾಗಿ ಇವತ್ತು ನಮ್ಮ ಪೋಷಕರು ಅತ್ಯಂತ ಶ್ರಮ ಪಡಬೇಕಾದಂಥ ಒಂದು ಅವಸ್ಥೆ ನಮಗೆ ನಮ್ಮ ಮಧ್ಯೆ ಇವತ್ತು ಬಂದೊದಗಿದೆ. ಹಾಗಿರುವಾಗ ಅಂಥ ಮಕ್ಕಳಲ್ಲಿ ನಮ್ಮ ಆಧ್ಯಾತ್ಮದ ಚಿಂತನೆಗಳನ್ನು, ನಮ್ಮ ಹಿರಿಯರು ಹಾಕಿಕೊಟ್ಟಂತಹ ರಾಮಕೃಷ್ಣಾಶ್ರಮದಂಥ ಆಶ್ರಮಗಳು ಇವತ್ತು ನಮ್ಮ ಮಕ್ಕಳನ್ನು ರೂಪಿಸುವಲ್ಲಿ ಭಾಳಷ್ಟು ದೊಡ್ಡ ಕೆಲಸವನ್ನು ಮಾಡ್ತಾಯಿದೆ. ಇವತ್ತು ನಾನೀಗ ಇಲ್ಲಿ ಬಂದ ಮೇಲೆ ಎಲ್ಲ ನೋಡಿದೆ. ಒಂದು ಬಾಲಕಾಶ್ರಮ ಇರ್ಬೋದು, ಒಂದಷ್ಟು ಮಕ್ಕಳನ್ನು ಅಂತಹ ಸಂಸ್ಕಾರಗಳು ಇವತ್ತು ಕೂಡ ಹಿಂದೆ ರಾಮಕೃಷ್ಣಾಶ್ರಮದ ಅಲ್ಲಿ ಕಲಿತಂತಹ ಮಕ್ಕಳು, ಆ ಸಂಸ್ಕಾರದಲ್ಲಿ ಬೆಳೆದಂಥವರು ನಮಗೆ ಇವತ್ತು ಅವರನ್ನು ಪ್ರತ್ಯೇಕವಾಗಿ ಗುರುತಿಸಲಿಕ್ಕೆ ಸಾಧ್ಯ ಆಗ್ತದೆ. ಅವರು ನೋಡುವಾಗಲೇ ನಮಗೆ ಗೊತ್ತಾಗ್ತದೆ ಯಾವುದೋ ಒಂದು ಒಳ್ಳೆಯ ಸಂಸ್ಥೆಯಲ್ಲಿ ಬಂದವರು ಅನ್ನೋದಾಗಿ. ನನ್ನ ಪೂರ್ವಾಶ್ರಮದಲ್ಲಿ ನಾನು ಕಲಿತಾ ಇರುವಾಗ ನನಗೊಬ್ಬರು ಮಾಸ್ಟ್ರು ಕೂಡ ಅವರು ಈ ಆಶ್ರಮದಲ್ಲಿ ಕಲಿತದ್ದು ಅನ್ನೋದಾಗಿ ಹೇಳ್ತಾಯಿದ್ರು. ಅಂದರೆ ನಮಗೆ ಆಗಲೇ ಇದರ ಬಗ್ಗೆ ಎಲ್ಲ ಒಂದು ಕೇಳಿದರೆ ಒಂದು ಹೆಮ್ಮೆ. ಅಂಥ ಒಂದು ಸಂಸ್ಕಾರವನ್ನು ಕೊಡುವಂಥ ಕೆಲಸವನ್ನು ಇವತ್ತು ರಾಮಕೃಷ್ಣಾಶ್ರಮದಂಥ ಸಂಸ್ಥೆಗಳು ಮಾಡ್ತಾ ಇರುವಾಗ ನಮ್ಮ ಮಕ್ಕಳನ್ನು ಅಂಥ ಸಂಸ್ಕಾರದಲ್ಲಿ ಬೆಳೆಸುವಂಥ ನಮ್ಮ ಒಂದು ಪ್ರಯತ್ನ ಇವತ್ತು ಆಗಬೇಕಾದಂಥ ಅನಿವಾರ್ಯವಾಗಿದೆ. ಇವತ್ತು ನಾವೆಲ್ಲ ಬೇರೆ ಬೇರೆ ರೀತಿಯ ಶಿಕ್ಷಣದ ವ್ಯವಸ್ಥೆಯತ್ತ ನಾವು ಹೋದರೂ ಕೂಡ ಒಂದು ಮಾತಿದೆ, ಮನುಷ್ಯನಾಗಿ ಹುಟ್ಟಬೇಕಿದ್ರೆ ಎಷ್ಟೋ ಜನ್ಮದ ಪುಣ್ಯ ಬೇಕು ಅನ್ನೋದಾಗಿ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಅವನು ವಿದ್ಯೆ ಗಳಿಸಬೇಕಿದ್ರೆ ಅದಕ್ಕಿಂತ ದೊಡ್ಡ ಒಂದು ಪುಣ್ಯ ಬೇಕು. ಆದರೆ ಬರೀ ವಿದ್ಯೆ ಗಳಿಸಿ ಸಾಕಾಗೋದಿಲ್ಲ. ವಿದ್ಯೆ ಎಲ್ಲ ಕಡೆಯಲ್ಲಿ ಕೂಡ ಸಿಗ್ತದೆ. ಎಷ್ಟೋ ಶಾಲೆಗಳಿವೆ, ಎಷ್ಟೋ ವಿದ್ಯಾಸಂಸ್ಥೆಗಳಿವೆ. ಆದರೆ ವಿದ್ಯೆಯ ಜೊತೆಗೆ ನಮ್ಮ ಮಕ್ಕಳಿಗೆ ಸಂಸ್ಕಾರ ದೊರೆಯಬೇಕು. ಆ ಸಂಸ್ಕಾರ ಮಕ್ಕಳನ್ನು ಉತ್ತಮ ಪ್ರಜೆಯನ್ನಾಗಿ ಮಾಡೋದಕ್ಕೆ ಅದು ಸಹಾಯ ಮಾಡ್ತದೆ. ಮತ್ತು ಉತ್ತಮ ಪ್ರಜೆಯನ್ನಾಗಿ ಅದು ಸಮಾಜದಲ್ಲಿ ಅನಾವರಣ ಆಗಲಿಕ್ಕೆ ಕಾರಣ ಆಗ್ತದೆ. ಹಾಗಿರುವಾಗ ಅಂಥ ವಿದ್ಯೆಯ ಜೊತೆಗೆ ಸಂಸ್ಕಾರವನ್ನು ಕೊಡಬೇಕಿದ್ರೆ ಇಂತಹ ಆಧ್ಯಾತ್ಮ ಕೇಂದ್ರಗಳಲ್ಲಿ ನಮ್ಮ ಮಕ್ಕಳನ್ನು ತೊಡಗಿಸುವಂಥ ಕೆಲಸ ಇವತ್ತು ಆಗಬೇಕು. ಯಾಕೆಂದರೆ ನೀವೆಲ್ಲ ಇಲ್ಲಿ ಬಂದವರಲ್ಲಿ ಹಿರಿಯರಿದ್ದೀರಿ, ಗೊತ್ತಿದ್ದವರಿದ್ದೀರಿ, ತಿಳಿದವರಿದ್ದೀರಿ, ನಿಮಗೆಲ್ಲ ಅದರ ಬಗ್ಗೆ ಗೊತ್ತಿದೆ. ಯಾವುದೇ ರೀತಿಯಲ್ಲಿ ಅದರ ಬಗ್ಗೆ ಮತ್ತೆ ನಿಮಗೆ ಅದರ ಪಾಠ ಅಗತ್ಯ ಇಲ್ಲ. ಆದರೆ ಇವತ್ತು ಮುಖ್ಯವಾಗಿ ಆ ಪಾಠ ದೊರಿಬೇಕಾದ್ರೆ ನಮ್ಮ ಯುವ ಸಮಾಜಕ್ಕೆ, ನಮ್ಮ ಸಮಾಜದಲ್ಲಿರುವಂಥ ಮಕ್ಕಳಿಗೆ ಅಂಥ ಒಂದು ಕೆಲಸ ಇವತ್ತು ನಮ್ಮ ಸಮಾಜದಿಂದ ಇವತ್ತು ಆಗಬೇಕು. ಅದರ ಹೊರತಾಗಿ ಖಂಡಿತವಾಗಿಯೂ ನಮ್ಮ ಈ ಆಧ್ಯಾತ್ಮ ಜಗತ್ತೇನಿದೆ ಅದು ಮುಂದುವರಿಲಿಕ್ಕೆ ಖಂಡಿತವಾಗಿ ಸಾಧ್ಯ ಇಲ್ಲ. ಆ ನಿಟ್ಟಿನಲ್ಲಿ ಇವತ್ತು ಇಂಥ ರಾಮಕೃಷ್ಣಾಶ್ರಮದಂಥ ಸಂಸ್ಥೆಗಳು ಬಹಳ ದೊಡ್ಡ ಒಂದು ಕ್ರಾಂತಿಯನ್ನು ದೇಶದಲ್ಲಿ ಮಾಡ್ತಾಯಿದೆ. ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಇವತ್ತಿಲ್ಲಿ ಇದರ ಅಧ್ಯಕ್ಷರಾದಂಥ ಜಿತಕಾಮಂಜಿಯವರಿದ್ದಾರೆ. ಅವರಂಥ ಎಲ್ಲ ಸನ್ಯಾಸಿಗಳು ಕೂಡ ಶ್ರಮ ಪಡ್ತಾ ಇರೋದು ನಮಗೊಂದು ಹೆಮ್ಮೆಯ ವಿಷಯ. ಆ ನಿಟ್ಟಿನಲ್ಲಿ ಇವತ್ತು ಇಂಥ ಒಂದು ಕಾರ್ಯಕ್ರಮ ಈ ಆಶ್ರಮದಲ್ಲಿ ನಡೀತಾ ಇದೆ. ಇವತ್ತು ಅಂತಹ ಬದಲಾದಂಥ ಜಗತ್ತಿನಲ್ಲಿ ನಾನು ಈಗಾಗಲೇ ಹೇಳಿದಾಗೆ ನಮ್ಮ ಮಕ್ಕಳೆಲ್ಲ ಇವತ್ತು ಮೊಬೈಲ್ನ ದಾಸರಾಗ್ತಾಯಿದ್ದಾರೆ. ಮೊಬೈಲ್ನಲ್ಲಿ ಭಾಳಷ್ಟು ತಿಳಿದುಕೊಳ್ಳುವಂಥ ವಿಷಯ ಇದೆ ಕೂಡ ಇದೆ. ತುಂಬ ಅದರಿಂದಾಗಿ ನಮಗೆ ಜಗತ್ತು ಮುಂದುವರಿದೆ ಮತ್ತು ಜಗತ್ತು ನಮ್ಮ ಅಂಗೈಯಲ್ಲಿದೆ. ಆದರೆ ದುರದೃಷ್ಟ ಅಂದರೆ ನಮ್ಮ ಮಕ್ಕಳು ಮೊಬೈಲ್ನಲ್ಲಿ ಏನು ಕೆಟ್ಟದಿದೆ ಅದನ್ನೇ ಕಲೀಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನಾವು ಹೇಳ್ತೇವೆ ಆಧ್ಯಾತ್ಮಿಕ ಚಿಂತನೆ ಅಂತ ನಮ್ಮ ಜೀವನದಲ್ಲಿ. ಆ ಮಕ್ಕಳಿಗೆ ಅಂತಹ ಆಧ್ಯಾತ್ಮಿಕ ಚಿಂತನೆ ದೊರೀತಾ ಇಲ್ಲ. ಆ ಮೊಬೈಲ್ನಲ್ಲಿ ಏನಿದೆ ಅದನ್ನು ನೋಡಲಿಕ್ಕೆ ಶುರು ಮಾಡ್ತಾರೆ. ಮನೆಯಲ್ಲಿ ನೋಡಿ, ಮನೆಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಒಬ್ಬರು ಹೇಳಿದರು, ಎಲ್ಲರ ಕೈಗೆ ಮೊಬೈಲ್ ಬಂದಿದೆ, ಮನೆಯಲ್ಲಿ ಮಾತೇ ದೂರವಾಗ್ತಾ ಇದೆ ಅಂತ ಹೇಳಿದರು. ನಾನು ಅದಕ್ಕೆ ಒಂದು ಸ್ವಲ್ಪ ಸೇರಿಸಿದೆ, ಮನೆಯಲ್ಲಿ ಮಾತೇ ದೂರವಾಗ್ತಾ ಇರೋದಲ್ಲ, ಮಾತೇ ಕೂಡ ದೂರವಾಗ್ತಾ ಇದ್ದಾಳೆ ನಮ್ಮ ಮನೆಯಿಂದ ಅಂತ. ಯಾಕಂದರೆ ಮಕ್ಕಳಲ್ಲಿ ಅಂತಹ ವಿಷಯಗಳೇ ಇಲ್ಲದ ಕಾರಣ ಮಾತೆ ಅಂದರೆ ತಾಯಿ ಕೂಡ ಆ ಮನೆಯಿಂದ ದೂರ ಆಗ್ತಾ ಇದ್ದಾಳೆ. ಸ್ವಲ್ಪ ಮಕ್ಕಳು ದೊಡ್ಡದಾಗುವಾಗ ಆ ತಾಯಿಯನ್ನು ಕೊಂಡೋಗಿ ಆಶ್ರಮದಲ್ಲಿ ಸೇರಿಸ್ತಾರೆ, ವೃದ್ಧಾಶ್ರಮದಲ್ಲಿ ಸೇರಿಸ್ತಾರೆ. ಇದಕ್ಕೆಲ್ಲ ಕಾರಣ ಏನಂದರೆ ನಮ್ಮೊಳಗೆ ಮನೆಯಲ್ಲಿ ನಮ್ಮ ಮಕ್ಕಳಿಗೆ, ನಮ್ಮ ಮನೆಯಲ್ಲಿರುವಂಥ ಸದಸ್ಯರಿಗೆ ಅವರ ಒಳಗೆ ಇಲ್ಲದಿರುವಂಥ ಸಂವಹನ. ಆ ಕಾರಣದಿಂದಾಗಿ ಇವತ್ತು ಮನೆಯಲ್ಲಿ ಸಂಬಂಧಗಳಿಲ್ಲದಾಗಿದೆ.
ಹಾಗಿರುವಾಗ ಸಂಬಂಧಗಳೇ ಇದ್ದ ಮೇಲೆ ನಮ್ಮ ಜೀವನದಲ್ಲಿ ಆಧ್ಯಾತ್ಮ ಚಿಂತನೆಗಳು ಬರಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ನಿತ್ಯ ಜೀವನದಲ್ಲಿ ಆಧ್ಯಾತ್ಮ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಿರುವಾಗ ಮುಖ್ಯವಾಗಿ ಮಕ್ಕಳನ್ನು ಇದರಲ್ಲಿ ತೊಡಗಿಸಿಕೊಳ್ಳಿ. ಬೆಳಗ್ಗೆ ಎದ್ದರೆ ಎಲ್ಲರೂ ಕೂಡ ನಾನು ಈಗಾಗಲೇ ಹೇಳಿದಾಗೆ ಒಂದಷ್ಟು ಧ್ಯಾನ ಮಾಡಿದರೆ ನಮ್ಮ ಹೊರ ಜಗತ್ತು ಎಷ್ಟೇ ಗೊಂದಲದಲ್ಲಿ ಎಷ್ಟೇ ಗದ್ದಲದಲ್ಲಿ ಕೂಡಿದರೂ ಕೂಡ ಧ್ಯಾನಕ್ಕೆ ನಾವು ದಾಸರಾದರೆ ನಮ್ಮ ಮನಸ್ಸು ಅದು ಶಾಂತವಾಗಿರ್ತದೆ ಮತ್ತು ನಮಗೆ ಏಕಾಗ್ರತೆ ಲಭಿಸಲಿಕ್ಕೆ ಸಾಧ್ಯ ಆಗ್ತದೆ. ಏಕಾಗ್ರತೆ ಲಭಿಸಿದ ಕೂಡಲೇ ನಮ್ಮ ಕೆಲಸದಲ್ಲಿ ನಮಗೆ ಬದ್ಧತೆ ಮತ್ತು ಶ್ರದ್ಧೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿ ನಾವು ಮುಖ್ಯವಾಗಿ ನಮ್ಮ ಜೀವನದಲ್ಲಿ ಆಧ್ಯಾತ್ಮವನ್ನು ಅಳವಡಿಸುವುದು ಇವತ್ತು ಅನಿವಾರ್ಯವಾಗಿದೆ. ಅಂತಹ ಒಂದು ಕಾರ್ಯವನ್ನು ಎಲ್ಲರೂ ಕೂಡ ಅವರವರ ಮನೆಯಲ್ಲಿ ಅಂತಹ ಸಂಸ್ಕಾರ ಕೊಡುವಂತಹ ಕಾರ್ಯವನ್ನು ಮಾಡಿದರೆ, ಇವತ್ತೀಗ ಇಲ್ಲಿ ಬಂದವರಿಗೆ ಎಲ್ಲರಿಗೂ ಆ ಸಂಸ್ಕಾರ ಇದೆ. ಯಾಕಂದರೆ ರಾಮಕೃಷ್ಣಾಶ್ರಮದೊಂದಿಗೆ ನಿರಂತರವಾಗಿ ಸಂಪರ್ಕವನ್ನು ಇಟ್ಕೊಳ್ಳುವವರು. ಆದರೆ ನಿಮಗೆ ಗೊತ್ತಿದ್ದವರಿಗೆ, ನಿಮ್ಮ ಪಕ್ಕದ ಮನೆಯವರಿಗಿರ್ಬೋದು ಅಥವಾ ಅಂಥ ಸಂಸ್ಕಾರಗಳಿಲ್ಲದ ಮನೆ ಇರ್ಬೋದು, ಅವರಿಗೂ ಕೂಡ ಇದನ್ನು ತಿಳಿ ಹೇಳುವಂಥ ಕೆಲಸಗಳು ಇವತ್ತು ಆಗಬೇಕಾಗಿದೆ. ಅಂತಹ ಕೆಲಸಗಳು ಆದರೆ ಖಂಡಿತವಾಗಿ ಸಮಾಜ ಶುದ್ಧವಾಗಲಿಕ್ಕೆ, ಅಥವಾ ಇವತ್ತು ನಾವು ಕಾಣುವಂಥ ಏನೆಲ್ಲ ಗೊಂದಲಗಳಿವೆ ಸಮಾಜದಲ್ಲಿ ಅದೆಲ್ಲ ಇಲ್ಲದೆ ಸಮಾಜ ತಿಳಿಯಾಗಲಿಕ್ಕೆ ಸಾಧ್ಯ ಆಗ್ತದೆ. ಆ ದೃಷ್ಟಿಯಿಂದ ಆದರೂ ಇಂಥ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಳ್ಳುವಂತೆ ಮಾಡೋದು ಇವತ್ತು ನಮ್ಮ ಕರ್ತವ್ಯವಾಗಿದೆ. ಇವತ್ತು ಈ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಖಂಡಿತವಾಗಿಯೂ ಇಂಥ ಕಾರ್ಯಕ್ರಮದಲ್ಲಿ ಬಂದು ಇಲ್ಲಿ ನಾನು ಪಾಲ್ಗೊಂಡದಕ್ಕೆ ಕೂಡ ಅತ್ಯಂತ ಸಂತೋಷವನ್ನು ಕೂಡ ನಾನು ಅನುಭವಿಸಿದ್ದೇನೆ. ಇವತ್ತು ಬಂದ ಕೂಡಲೇ ಸ್ವಾಮಿಗಳು ಎಲ್ಲ ಇದರ ಪರಿಸರವನ್ನು, ಇದರ ವ್ಯವಸ್ಥೆಯನ್ನೆಲ್ಲ ತೋರಿಸಿದರು. ಅಂದರೆ ಈಗ ನನಗೆ ಕೊಟ್ಟಂಥ ವಿಷಯ ನಿತ್ಯ ಜೀವನದಲ್ಲಿ ಅಧ್ಯಾತ್ಮ ಅನ್ನೋದಾಗಿ ನೀವು ನಿರಂತರವಾಗಿ ಇಂಥ ರಾಮಕೃಷ್ಣಾಶ್ರಮದಂತಹ ಒಂದು ಸಂಸ್ಥೆಗಳಲ್ಲಿ ನಿಮ್ಮ ಸಂಪರ್ಕವನ್ನು ಇಟ್ಕೊಂಡ್ರೆ ಒಂದು ರೀತಿಯಲ್ಲಿ ಅದೇ ನಿಮ್ಮ ನಿತ್ಯ ಜೀವನದಲ್ಲಿ ಅಧ್ಯಾತ್ಮವನ್ನು ಬರಲಿಕ್ಕೆ ಅದು ಕಾರಣ ಆಗ್ತದೆ. ಇಲ್ಲಿರುವ ಒಂದು ಶಾಂತತೆ, ಇಲ್ಲಿರುವಂಥ ಒಂದು ಪರಿಸರ, ಇಲ್ಲಿರುವಂಥ ಒಂದು ವಾತಾವರಣ, ಇಲ್ಲಿ ಬಂದರೆ ನಿಮಗೆ ಬೇರೆ ಯಾವ ಚಿಂತೆ ಇರೋದಿಲ್ಲ. ಮನಸ್ಸು ಶುದ್ಧ ಆಗ್ತದೆ. ಯಾವುದೋ ಮನಸ್ಸಲ್ಲಿ ಎಷ್ಟು ಗೊಂದಲಗಳಿದ್ದರೂ ಎಷ್ಟು ಕಿರಿಕಿರಿಗಳಿದ್ದರೂ ಇಲ್ಲಿ ಬಂದಾಗ ಒಮ್ಮೆ ಮರೀಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಿರುವಾಗ ಅದನ್ನೊಂದು ನಮ್ಮ ಜೀವನದಲ್ಲಿ ಅಭ್ಯಾಸವಾಗಿ ಇಟ್ಟುಕೊಂಡರೆ ಯಾವತ್ತಿಗೂ ನಮ್ಮ ಮನಸ್ಸು ಶಾಂತವಾಗಿರಲಿಕ್ಕೆ ಅಥವಾ ಇಂತಹ ಯೋಚನೆಗಳಿಂದ ದೂರ ಆಗಿರಲಿಕ್ಕೆ ಸಾಧ್ಯ. ಅಂತಹ ಒಂದು ವಾತಾವರಣವನ್ನು ಇಂತಹ ನಮ್ಮ ಧಾರ್ಮಿಕ ಸಂಸ್ಥೆಗಳು ಇವತ್ತು ನಮ್ಮ ಸಮಾಜಕ್ಕೆ ನೀಡ್ತಾ ಇದೆ. ಮುಖ್ಯವಾಗಿ ನಮ್ಮ ಸಮಾಜ ಬಾಂಧವರು ಅದರ ಲಾಭವನ್ನು ಪಡ್ಕೊಳ್ಳೋದು ಅನಿವಾರ್ಯವಾಗಿದೆ. ವಿದೇಶಿ ಸಂಸ್ಕಾರಗಳಿರ್ಬೋದು, ಬೇರೆ ಬೇರೆ ಸಂಸ್ಕಾರಗಳು, ವಿದೇಶಿ ಸಂಸ್ಕಾರಗಳಲ್ಲಿ ಕೂಡ ಒಳ್ಳೊಳ್ಳೆ ಸಂಸ್ಕಾರಗಳಿವೆ. ಆದರೆ ಬಹಳಷ್ಟು ನಮ್ಮ ಜೀವನವನ್ನು ದಾರಿ ತಪ್ಪಿಸುವಂತಹ, ನಮ್ಮನ್ನು ಎಲ್ಲೆಲ್ಲಿಗೂ ಕೊಂಡೊಯ್ಯುವಂಥ ಸಂಸ್ಕಾರಗಳು ಕೂಡ ನಮಗೆ ಅದರಿಂದ ನಮ್ಮ ಜೀವನವನ್ನು ಹಾಳು ಮಾಡುವಂಥ ಒಂದು ಪರಿಸ್ಥಿತಿ ಕೂಡ ಇದೆ. ಹಾಗಿರುವಾಗ ಅಂಥ ಸಂಸ್ಕಾರಗಳಿಂದ ವಿಮುಖವಾಗಿರಲಿಕ್ಕೆ ಅಥವಾ ಅಂಥ ಸಂಸ್ಕಾರಗಳು ನಮ್ಮ ಮುಂದಿನ ಪೀಳಿಗೆಗೆ ಬರದಂತೆ ಮಾಡಲಿಕ್ಕೆ ಇಂಥ ಆಶ್ರಮಗಳಲ್ಲಿ ಬಂದು ತಮ್ಮನ್ನು ತೊಡಗಿಸಿಕೊಳ್ಳೋದು, ಇಂಥ ಆಶ್ರಮಗಳಲ್ಲಿ ಬಂದು ಇಲ್ಲಿನ ಅಧ್ಯಾತ್ಮ ವಾತಾವರಣದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳೋದು ಇವತ್ತು ಅನಿವಾರ್ಯವಾಗಿದೆ. ಅಂಥ ಒಂದು ಕೆಲಸವನ್ನು ಎಲ್ಲ ನಮ್ಮ ಸಮಾಜ ಬಾಂಧವರು ಕೂಡ ಮಾಡಿದರೆ ಖಂಡಿತವಾಗಿಯೂ ನಮಗೆ ಮುಂದಿನ ದಿನಗಳಲ್ಲಿ ಒಂದು ಉತ್ತಮವಾದಂಥ ಒಂದು ಆಧ್ಯಾತ್ಮವಾದಂಥ ಒಂದು ಹಿಂದೂ ಸಮಾಜವನ್ನು ಕಟ್ಟಲಿಕ್ಕೆ ಮತ್ತು ಅದರ ಒಂದು ಕನಸನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಇವತ್ತು ಇಂತಹ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಮಾಡಿಕೊಂಡು ಎಲ್ಲ ಸದ್ಬಾಂಧವರನ್ನು, ಸಮಾಜ ಬಾಂಧವರನ್ನು ಸೇರಿಸ್ಕೊಂಡು ಇಂಥ ಒಂದು ಸತ್ಸಂಗ ಕಾರ್ಯಕ್ರಮವನ್ನು ಮಾಡ್ತಾ ಇರುವಂಥ ಆಶ್ರಮದ ಮುಖ್ಯಸ್ಥರಿಗೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಇದರ ಕಾರ್ಯಕಾರಿ ಸದಸ್ಯರಿಗೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೃದಯವಾದಂಥ ನನ್ನ ಅಭಿನಂದನೆಗಳು ತಿಳಿಸ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಈ ಆಶ್ರಮದಿಂದ ನೀಡುವಂಥ ಯಾವ ಅಧ್ಯಾತ್ಮ ಸೇವೆಗಳಿವೆ ಅದರ ಉಪಯೋಗವನ್ನು ಎಲ್ಲ ನಮ್ಮ ಸಮಾಜ ಬಾಂಧವರು ಪಡ್ಕೊಳ್ಳುವಂತೆ ಆಗಲಿ. ಅದಕ್ಕಾಗಿ ಖಂಡಿತವಾಗಿಯೂ ಎಲ್ಲರೂ ಮನಸ್ಸು ಮಾಡಿದರೆ ಈಗೇನು ಹೇಳಿದಂಥ ಜೀವನದಲ್ಲಿ ಅಧ್ಯಾತ್ಮ ಅನ್ನೋಂಥ ಒಂದು ವಿಷಯ ಏನಿದೆ, ನಮ್ಮ ಜೀವನ ಆಧ್ಯಾತ್ಮಿಕ ನೆಲೆಯಲ್ಲಿ ಅದು ಉನ್ನತ ಮಟ್ಟವನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದರಲ್ಲಿ ಯಾವುದೇ ಸಂದೇಹ ಇಲ್ಲ. ಅದಕ್ಕಾಗಿ ಮತ್ತೊಮ್ಮೆ ಎಲ್ಲರೂ ಕೂಡ ಇಂಥ ವ್ಯವಸ್ಥೆಯಲ್ಲಿ, ಇಂಥ ಧಾರ್ಮಿಕ ವ್ಯವಸ್ಥೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಬೇಕು ಅನ್ನೋದಾಗಿ ಕೂಡ ನಮ್ಮ ಮನದ ಒಂದು ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ, ಮಧ್ಯಾಹ್ನದ ಹೊತ್ತು ನಾನೇನು ಹೆಚ್ಚು ಮಾತಾಡೋದಿಲ್ಲ. ಬಂದಂತಹ ಎಲ್ಲರಿಗೆ ಕೂಡ ನಮ್ಮ ಆರಾಧ್ಯ ಮೂರ್ತಿಗಳಂಥ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿ ಆರೋಗ್ಯ ಭಾಗ್ಯಗಳನ್ನು ಕೊಡಲಿ ಅನ್ನೋದಾಗಿ ಈ ಸಂದರ್ಭದಲ್ಲಿ ವಿಶೇಷವಾದಂಥ ಪ್ರಾರ್ಥನೆ ಸಲ್ಲಿಸ್ತಾ, ಮುಖ್ಯವಾಗಿ ಹಿರಿಯರಾದಂಥ ಪೂಜ್ಯ ಜೀತ ಕಮಾನಂದ ಜೋರಿಲ್ಲಿ ಉಪಸ್ಥಿತರಿದ್ದಾರೆ, ಅವರಿಗೆ ನಮ್ಮ ಹೃದಯವಾದಂಥ ಅಭಿನಂದನೆಗಳನ್ನು ತಿಳಿಸ್ತಾ ಮತ್ತೊಮ್ಮೆ ಎಲ್ಲರಿಗೂ ದೇವರ ಅನುಗ್ರಹವನ್ನು ಕಾಂಕ್ಷಿಸ್ತಾ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ.